ಹಾಂ ಅಲ್ಲ, ನಮಗಿನ್ನೂ ಅಜೆಂಡಾ ಏನು ಅಂತ ಗೊತ್ತಿಲ್ಲ. ಏನು ಶಾಸಕರ ಸಮಸ್ಯೆಗಳು ಅಥವಾ ಸರ್ಕಾರದ ನೀತಿ, ಬಡ್ಜೆಟ್ ಬರ್ತಾ ಇದೆಯಲ್ಲ, ಮುಂದೆ ಫೆಬ್ರವರಿ ಮಾರ್ಚಲ್ಲಿ ಬಡ್ಜೆಟ್ ಬರ್ತಾ ಇದೆ. ಅದಕ್ಕೆ ಚರ್ಚೆಗಳು ಆಗ್ಬೋದು. ಜೊತೆಗೆ ಈ ಜಾತಿ ಜನಗಣತಿ ದೂರ ಬಗ್ಗೆನೂ ಕೂಡ ಏನಾದರೂ ಚರ್ಚೆ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಅದು ಹೊರತಾಗಿ ಅನುದಾನದ ವಿಚಾರ ಗೊತ್ತಿಲ್ಲ, ಅಜೆಂಡಾ ಇನ್ನೂ ಏನು ಗೊತ್ತಿಲ್ಲ ನಮಗೆ. ಇನ್ನು ಹೊರಟವರು ಪತ್ರ ಬರೆದಿದ್ದಾರೆ ಸರ್. ಪತ್ರ ನನಗಿನ್ನೂ ನೋಡಿದೆ, ನನ್ನ ಮಾಧ್ಯಮದಲ್ಲಿ ಪತ್ರಿಕೆಗಳಲ್ಲಿ ನೋಡಿದ್ದೇನೆ. ನನಗಿನ್ನೂ ಪತ್ರ ತಲುಪಿಲ್ಲ. ನಮ್ಮ ಕಚೇರಿಗೆ ಏನಾದರೂ ಕೊಟ್ಟಿರ್ಬೋದು ಅನ್ನೋದನ್ನು ವಿಚಾರಿಸ್ತೀನಿ. ಇವತ್ತು ಸಂಡೇ ಅಲ್ಲ. ಸಾರ್ವಭೌಮತ್ವ ಉಲ್ಲಂಘನೆ ಆಗಿದೆ ಅಂತ ನಾನು ತೀರ್ಪು ಕೊಟ್ಟ ಮೇಲೂ ಸರ್ಕಾರ ತನಿಖೆಗೆ ಯಾವ ರೀತಿ ಇಲ್ಲ, ಮೊದಲನೇದಾಗಿ ಅವರ ಪತ್ರ ಏನು ಬರೆದಿದ್ದಾರೆ ಆ ಪತ್ರದಲ್ಲಿ ಅಂತ ಹೇಳಿ ನಾನು ನೋಡ್ತೇನೆ. ಅದಾದಮೇಲೆ ನಮ್ಮ ಕಾನೂನು ಸಲಹೆಗಾರರು ಮತ್ತು ಕಾನೂನು ಇಲಾಖೆ ಏನಿದೆ ಅವರ ಜೊತೆ ಸಂಪರ್ಕ ಮಾಡಿ ಅವರ ಸಲಹೆಗಳನ್ನು ತೆಗೆದುಕೊಂಡು ಕಾನೂನು ಚೌಕಟ್ಟಿನಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ಕಾನೂನು ಯಾರಿಗೂ ಹೊರತಾಗಿರೋದಿಲ್ಲ. ಬಸವರಾಜ ಹೊರಟ್ಟಿ ಅವರು ಕೂಡ ಏನು ಅಧ್ಯಕ್ಷರಿದ್ದಾರೆ, ಅವರು ಆ ಚೌಕಟ್ಟಿನಲ್ಲೇ ತೀರ್ಮಾನಗಳನ್ನು ಮಾಡ್ತಾರೆ. ನಾವು ಕೂಡ ನಮ್ಮ ಆ್ಯಕ್ಷನ್ಸ್ ಏನಿರುತ್ತೆ ಅವು ಕಾನೂನು ಚೌಕಟ್ಟಲ್ಲೇ ಮಾಡಬೇಕಾಗುತ್ತೆ. ಪರಿಷತ್ತಲ್ಲಿ ಅಂತಿಮವಾಗಿ ಎಲ್ಲಾ ಚೌಕಟ್ಟಾಗಿ ಅಥವಾ ಯಾವುದೇ ತೀರ್ಪಾಗಿ ನನ್ನ ಸುಪರ್ದಿಗೆ ಬರುತ್ತೆ. ಸೊ ನಾನು ರೂಲಿಂಗ್ ಕೊಟ್ಟು ಆಗಿದೆ. ಅದಾದ ಬಳಿಕವೂ ಕೂಡ ಸಿಐಡಿ ವಹಿಸಿರುವಂತದ್ದು ಅನೇಕ ರೀತಿಯಲ್ಲಿ ಆ ಸಂದರ್ಭದಲ್ಲಿ ಏನು ತೀರ್ಮಾನಗಳಾಗಿದ್ದಾವೆ. ಒಂದು ಕಡೆ ಕಂಪ್ಲೇಂಟನ್ನು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟದ್ದು, ಅದರ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯವರು ಆ್ಯಕ್ಟ್ ಮಾಡಿರ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಈಗ ನಾವು ಪರಿಶೀಲನೆ ಮಾಡ್ತೇವೆ. ಕಾನೂನು ಚೌಕಟ್ಟಿನಲ್ಲಿ ಯಾವ ರೀತಿ ಅದು ಸಮಂಜಸ ಅಥವಾ ಉಲ್ಲಂಘನೆ ಆಗಿದೆ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡಿ. CODಗೆ ನಾವು ಕೊಟ್ಟಿದ್ದೇನಕ್ಕೆ ಅಂತ ಹೇಳಿದರೆ, ಸುಮ್ಮನೆ ಅನವಶ್ಯಕವಾದ ಗೊಂದಲಗಳು ಆಗ್ತಾ ಇದ್ದಾವೆ. ಅದರ ಸತ್ಯಾಸತ್ಯತೆಯನ್ನು ಕಂಡುಹಿಡಿಯಲಿ ಅಂತೇಳಿ ನಾವು CID ಕೊಟ್ಟಿದ್ವಿ. ಸರ್ಕಾರ ಮತ್ತು ಸಭಾಪತಿಗಳ ಮಧ್ಯೆ ಸಂಘರ್ಷ ಏರ್ಪಡ್ತಾ ಇಲ್ಲ, ಆ ರೀತಿ ಏನಾಗೋದಕ್ಕೆ ಬಿಡೋದಿಲ್ಲ. ಅಲ್ಲ, ಅವರು ಒಪ್ಪಿಸಿಲ್ಲ. ಅವರು ಉಪಯೋಗ ಮಾಡ್ತಾ ಇದ್ದದ್ದನ್ನು ಈಗ ಅವರು ನಮ್ಮ ಪೊಲೀಸ್ನವರು ಕಂಡುಕೊಂಡು ಅದನ್ನು ತಗೊಂಡಿದ್ದಾರೆ. ಮುಂದೆ ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡ್ತೇವೆ. ನಾನು ಮಾಧ್ಯಮದಲ್ಲಿ ನೋಡಿದೆ, ಬಂದಿದೆ ಅಂತ ಹೇಳಿ. ಅದನ್ನು ಗಂಭೀರವಾಗಿ ನಾವು ತಗೊಳ್ತೇವೆ. ಒಂದು ವೇಳೆ ಆ ರೀತಿ ಪತ್ರ ಬಂದಿದ್ದರೆ ಅದನ್ನು ಕೂಡ ಪರಿಶೀಲನೆ ಮಾಡಿ, ಈಗಾಗಲೇ ಏನು COD ಕೊಟ್ಟಿದ್ದಾರೆ ಇವೆಲ್ಲ ನೋಡಬೇಕಾಗತ್ತೆ. ಗೊತ್ತಿಲ್ಲಲ್ಲ, ನಮಗೇನು ಗೊತ್ತಿಲ್ಲ. ಬರೆದಿದ್ದಾರೆ ಅಂತ ಹೇಳಿ ಅಷ್ಟೇ ಗೊತ್ತು. ಅದನ್ನು ಇಲಾಖೆಯವರು ಪರಿಶೀಲನೆ ಮಾಡ್ತಾರೆ. ಚಾಮರಾಜಪೇಟೆಯಲ್ಲಿ ಒಂದು ಘಟನೆ ಆಗಿದೆ ಸರ್. 3 ಹಸುಗಳ ಕೆಚ್ಚಲು ಕೊಯ್ದಿದ್ದಾರೆ ಒಬ್ಬ ಕಿಡಿಗೇಡಿ. ಒಂದು ರೀತಿಯಾಗಿ ನಾವು ಹಸು ಅಂತಂದ್ರೆ ಇದು ಮಾಡ್ತೀವಿ, ಬಟ್ ಈ ರೀತಿಯಾದಂತಹ ಘಟನೆ ಅಲ್ಲಿ ಸ್ಪೆಷಲಿ ನಡೆದಿರುವಂತದ್ದು. ಅಲ್ಲಿನ ಆರೋಪ ಏನು ಅಂತಂದ್ರೆ ಯಾರೋ ಪ್ರಭಾವಿ ಅವರ ಹಿಂಬಾಲಕ ಈಗ ಮಾಡಿದ್ದಾರೆ ಅನ್ನುವಂಥದ್ದು. ಆ ಮಾಲೀಕ ಅಂದ್ರೆ 3 ಹಸುವಿನ ಮಾಲೀಕ ಈಗ ಮಾಡ್ತಾರೆ. ನಾನು ರಿಪೋರ್ಟ್ ತೊಗೊಳ್ತೀನಿ. ಅದು ಏನು ಅಂತ ಗೊತ್ತಿಲ್ಲ ನನಗೆ. ಆ ಸ್ಟೇಷನ್ ಲಿಮಿಟ್ಸಲ್ಲೇ ಅವರು ಹ್ಯಾಂಡಲ್ ಮಾಡಿರ್ತಾರೆ. ಅದನ್ನು ನಾನು ರಿಪೋರ್ಟ್ ತೊಗೊಳ್ತೀನಿ. ರಿಪೋರ್ಟ್ ತೊಗೊಂಡು ಏನು ಕ್ರಮ ತಗೊಳ್ಬೇಕು ಅದನ್ನು SP ಅವರಿಗೆ ಮಾತಾಡ್ತೀನಿ. ಸರ್, ಇನ್ನೊಂದು ಸರ್, ನಿನ್ನೆ ನಕ್ಸಲ್ ಇದ್ದರವರು ಒಂದು ಇದು ಹೇಳಿದ್ದಾರೆ, ನಾವು ಹೋರಾಟ ಬದಲಿಸಿದ್ರೆ ಹೊರತು ಅವರು ಶರಣಾಗತಿ ಆಗಿಲ್ಲ, ಸರ್ಕಾರ ಶರಣಾಗತಿ ಆಗಿದೆ ಅಂತ ಹೇಳ್ಕೊಳ್ತಾ ಇದೆ. ಅದು ಶರಣಾಗತಿ ಆಗಿಲ್ಲ ಅನ್ನೋಂಥದ್ದು ಹೇಳ್ತಾ ಇದ್ದಾರೆ ಸರ್. ಶರಣಾಗತಿಗೂ ನಾವು ಶರಣಾಗತಿ ಅಂದರೆ ಶಸ್ತ್ರಾಸ್ತ್ರ ತ್ಯಜಿಸಿ ಬಂದಿರೋದೇ ಅದು ಶರಣಾಗತಿ ಅಂತ. ಮುಖ್ಯಮಂತ್ರಿಗಳು ಕೂಡ ಅವ್ರಿಗೆ ಏನು ಹೇಳಿದರು ಅಂದರೆ, ನೀವು
ನಿಮ್ಮ ಪ್ರತಿಭಟನೆ ಹೋರಾಟ ನಿಲ್ಲಿಸಬೇಕು ಅಂತ ನಾವೇನು ಹೇಳ್ತಾ ಇಲ್ಲ. ಅದಕ್ಕೆ ಸಂವಿಧಾನಾತ್ಮಕವಾಗಿ ಅವಕಾಶ ಇದೆ. ನಿಮ್ಮ ಪ್ರತಿಭಟನೆ ಮಾಡೋದಕ್ಕೆ, ಸರ್ಕಾರದ ಗಮನ ಸೆಳೆಯೋದಕ್ಕೆ ನಿಮಗೆ ಅವಕಾಶಗಳಿದ್ದಾವೆ. ಆ ದಾರಿಯಲ್ಲಿ ಹೋಗಿ ಶಸ್ತ್ರಾಸ್ತ್ರ ತ್ಯಜಿಸಬೇಕು ನೀವು ಅಂತ ನಾವು ಮನವಿ ಮಾಡಿದ್ದು. ಅದಕ್ಕೆ ಸ್ಪಂದಿಸಿ ನಾವು ಶಸ್ತ್ರಾಸ್ತ್ರ ಬಿಸಾಕ್ಬಿಟ್ಟು ಬಂದಿದ್ದೇವೆ. ನಾವು ಇನ್ಮೇಲೆ ಆ ದಾರಿಯಲ್ಲಿ ಹೋಗೋಲ್ಲ ಅಂತ ಅವರು ಲತಾ ಅವರು ಹೇಳಿದ್ದು, ಅವರ ಮುಖಂಡರು ಯಾರಿದ್ದಾರೆ ಅವರು. ಹಾಗಾಗಿ ಅದನ್ನು ನಾವು ಗಮನಿಸಬೇಕು. ಲಲಿತಾ ನಾಯಕ್ ಒಂದು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಸರ್. ಇದೇ ಸರ್ಕಾರ ಇದ್ರೆ ಕೊಟ್ಟಂತ ಭರವಸೆಗಳು ಫುಲ್ಫಿಲ್ ಆಗ್ತವೆ, ಸರ್ಕಾರ ಬದಲಾವಣೆ ಆದರೆ ನಮಗೆ ಕಷ್ಟ ಆಗುತ್ತೆ ಅನ್ನುವಂಥ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಸರ್. ಎಲ್ಲ ನೋಡೋಣ, ಇನ್ನೂ 3 ವರ್ಷ ಈ ಸರ್ಕಾರ ಇರುತ್ತಲ್ವಾ. ಅಂದರೆ ಸರ್ ಅಧಿಕಾರ ಹಂಚಕ್ಕೆ ಇಲ್ಲ, ಸರ್ಕಾರ 3 ವರ್ಷ ಇರುತ್ತೆ. ಆ 3 ವರ್ಷದಲ್ಲಿ ಅವ್ರ ಕೇಸ್ಗಳು ಅದೆಲ್ಲ ತೀರ್ಮಾನಗಳಾಗ್ಬೋದು, ಇತ್ಯರ್ಥ ಆಗ್ಬೋದು. ಆಗ ಅವರಿಗೆ ಸಮಸ್ಯೆ ಇರೋದಿಲ್ವಲ್ಲ. ದೇ ವಿಲ್ ಬಿಕಮ್ ಅನ್ ಆರ್ಡಿನರಿ ಸಿಟಿಸನ್ಸ್. ಇನ್ನೊಂದು ಡಿಮಾಂಡ್ ಸರ್ ಅವ್ರದ್ದು, ಆದಷ್ಟು ಬೇಗ ಅವ್ರಿಗೆ ಬೇಲ್ ಕೊಡಿಸ್ಬೇಕು, ಸರ್ಕಾರ ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು. ಅದು ಕಾನೂನು ಕ್ರಮಗಳೇನಾಗಬೇಕೋ ಅದನ್ನು ಮಾಡ್ತಾರೆ. ಕಾನೂನು ಇಲಾಖೆ ಇದೆ, ಸರ್ಕಾರ ಅದಕ್ಕೆ ಸೂಚನೆಗಳನ್ನು ಕೊಟ್ಟಿರುತ್ತೆ, ಅದರ ಪ್ರಕಾರ ಮಾಡ್ತಾರೆ. ಸರ್, ಈಗ ಬಹಿರಂಗ ಹೇಳಿಕೆಗಳು, ಈ ರೀತಿಯಾದ ಒಂದಿಷ್ಟು ಪಕ್ಷದಲ್ಲಿ ನಡೀತಿರುವಂತಹ ಹಿನ್ನೆಲೆಯಲ್ಲಿ ಡಿ.ಕೆ.ಶಿ ಅವರು ಒಂದು ಅಸಹಾಯಕತೆಯನ್ನು ಹೊರಹಾಕಿರುವುದು. ನನ್ನ ಬೆನ್ನಿಂದ ಯಾರು ನಿಲ್ಲೋದು ಬೇಡ, ಆ ಕಾರ್ಯಕ್ರಮ ಯಾವ ಶಾಸಕರು ಬೇಡ, ಹೇಳಿಕೆ ಕೊಡೋದು ಬೇಡ, ಪಕ್ಷ ಮಾತ್ರ ನನ್ನ ಮಾಡ್ತೀನಿ ಅನ್ನುವಂತ ಒಂದು ಅಸಹಾಯಕತೆ. ಇಲ್ಲ, ಅದು ಅಂತ ಬಂದಾಗ ಅಧಿಕಾರವೂ ಕೂಡ ಬೇಡ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಇಲ್ಲೆಲ್ಲ ಒಳ್ಳೆಯ ತೀರ್ಮಾನ. ಯಾಕೆಂದರೆ ನಾವೆಲ್ಲರೂ ಅಷ್ಟೇ, ಪಕ್ಷ ಅಂತಿಮವಾಗಿ ಏನು ತೀರ್ಮಾನ ಮಾಡುತ್ತೆ ನಾವೆಲ್ಲ ಅದನ್ನು ಒಪ್ಕೊಳ್ತೀವಿ. ಹಾಗಾಗಿ ಅಂತಿಮವಾಗಿ ನಾವೆಲ್ಲರೂ ಹೇಳೋದೇ ಹೈಕಮಾಂಡ್ ಅಂತ ಹೇಳ್ತೀವಿ. ಪಕ್ಷದ ತೀರ್ಮಾನ ಏನಾಗುತ್ತೆ ಅದೇ ಆಗ್ಬೋದು ಅಂತ. ನಿನ್ನೆ ಕೂಡ ನಾನು ಅದನ್ನೇ ಹೇಳಿದೆ. ಅಂತಿಮವಾಗಿ ಪಕ್ಷ ಅಂದರೆ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದನ್ನೇ ನಾವೆಲ್ಲರೂ ಒಪ್ಕೊಳ್ತೀವಿ ಅಂತಕ್ಕಂಥ ಮಾತನ್ನು ನಾನು ಕೂಡ ಹೇಳಿದ್ದೇನೆ. ಶಿವಕುಮಾರ್ ಅವರು ಅದೇ ಮಾತನ್ನು ಹೇಳಿದ್ದಾರೆ. ಭಾಳ ಸಂತೋಷ. ನಾವೆಲ್ಲ ಪಕ್ಷದ ಚೌಕಟ್ಟಿನಲ್ಲಿ ಹೋಗಬೇಕಾದದ್ದು ನಮ್ಮ ಕರ್ತವ್ಯ, ಅದನ್ನು ಮಾಡ್ತೀವಿ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.